ಮುಂದ್ಗಡೆ ಜಾಗನೇ ಇಲ್ಲ. ಮುಂದ್ಗಡೆ ಹೋಗಿರೋದು ಚಾಲೆಂಜ್ ನಮ್ಗೆ. ಚಾಲೆಂಜಾ ನೋಡಿ ಮನೆಗೆ ಹೋಗಲ್ಲ ಇವತ್ತು. ಬ್ರೋ ಮುಂದೆ ತೋರಿಸಿ, ಅಲ್ಲಿ ಮೇಲ್ಗಡೆ ತೋರಿಸಿ ಬ್ರೋ. 70 ಡಿಗ್ರಿ ಇದೆ ಬ್ರೋ, ಏರಕ್ಕಾಗಲ್ಲ. ಬನ್ನಿ ಬ್ರೋ. ಬಾಂಬೆ ಅಂತ ಅಲ್ಲಿ ಹೆಂಗ್ ಹತ್ತಿದ್ದೀರ ನೋಡಿ. ಬೇಡ ಅಂತ ಪಡ್ಕೊಂಡೆ. ನಮ್ಮ ಅಪ್ಪ ಪಡ್ಕೊಂಡು ಓ ಸಖತ್ತಾಗಿದೆ ಮತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ. ಸೊ ಇವತ್ತು ನಾವೆಲ್ಲರೂ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಉತ್ರಿ ಬೆಟ್ಟ. ನಮ್ಮ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇವಾಗ ಗಂಟೆ 6:30. ಬೇಗ ಹೊರಟಿದ್ವಿ, ಆದರೂ ಲೇಟ್ ಆಯಿತು. ಸೊ ಕಳ್ಳನ ಮಗ ಇವನಿಂದ. ಸೊ ಇವಾಗ ವ್ಯೂ ಸಿಗೋದು ಡೌಟ್, ಯಾಕಂದರೆ ಫುಲ್ ಫಾಗ್ ಕವರ್ ಆಗಿದೆ ಮೇಲೆ. ನೋಡು ಮುಂದೆ ಹೋಗ್ತಾ ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಯಾವ ರೀತಿ ಇರುತ್ತೆ ವ್ಯೂ ಅಂತ ಕಾಣಿಸ್ತಾ ಹೋಗುತ್ತೆ. ಮತ್ತೆ ಎಲ್ಲರೂ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿ. ಪಕ್ಕದ ದೊಡ್ಡ ಸೊ ಬ್ರೋ ಇವರು ಶ್ರೀಧರ್, ಸಾರಿ ಗೈಸ್, ಇವರು ಶ್ರೀಧರ್ ಅಂತ ನಮ್ಮ ಕಲೀಗು ಕಂಪ್ನಿಯಲ್ಲಿ. ಮತ್ತೆ ಇವರು ಗಿರೀಶ್ ಅಂತ. ಹಾಯ್ ಮಾಡಿ ಬ್ರೋ. ಇನ್ನು ಮುಂದೆ ಇಬ್ರು ಇದ್ದಾರೆ. ಪ್ರವೀಣ್ ಅವರೇ, ಇನ್ನೊಬ್ರು ಇದ್ದಾರೆ ವಿಶಾಲ್ ಅವರು ಓಡ್ಬಿಟ್ರ ಅಂತ. ವಿಶಾಲ್ ಬ್ರೋ ಅವರು ಓಡಾಯ್ತು. ಇವನು ನನ್ನ ಫ್ರೆಂಡು, ರೂಮೇಟು. ಸೊ ಬನ್ನಿ, ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಮೇಲೆ ಹೋಗುವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಸನ್ ರೈಸ್ ಆವಾಗಲೇ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ಇವರೇ ಲಾಸ್ಟಲ್ಲಿ ಇದ್ದಾರೆ ನೋಡಿ, ಇವರು ವಿಶಾಲು ಬ್ರೋ. ಅವರು ತಿರುಗಿಸಿ ಕಡೆ. ಓಕೆ ಓಕೆ, ಚೆನ್ನಾಗಿದೆ ಪ್ಲೇಸು. ಪ್ಲೇಸಲ್ಲಿ ನಾವು ಹೋಗಲ್ಲ ಇವತ್ತು, ಅಡ್ವೆಂಚರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಡ್ವೆಂಚರ್ಗೆ ಡೈರೆಕ್ಟಾಗಿ. ನೋಡುವ ಏನಾಗ್ತದೆ ಅಂತ. ಬೆಟ್ಟ ಕಾಣಿಸ್ತಿದೆ ನೋಡಿ ಗೈಸ್. ಗೈಸ್ ಅಡ್ವೆಂಚರ್ ರೂಟು ಕಂಡುಹಿಡಬೇಕು, ಅದಾದಮೇಲೆ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ರೂಟ್ ಅನಿಸುತ್ತೆ ಬ್ರೋ. ಮೇ ಬಿ ಈ ಕಡೆನ, ಈ ಕಡೆ ಎಲ್ಲ ಒಂದಿದೆ ಬ್ರೋ. ಇನ್ನೊಂದಿದೆ, ಹತ್ಕೊಂಡು ಹೋಗ್ಬೇಕು ಎಲ್ಲಾದ್ರೂ. ಗಾಯ್ಸ್ ಇವತ್ತು ಏನಾದರೂ ಅಡ್ವೆಂಚರ್ ಎಲ್ಲ ಹೋಗೋದು. ಸ್ಟೆಪ್ಸ್ ಎಲ್ಲ ಇದೆ, ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಹಿಂಗಿರುತ್ತೆ ಗೊತ್ತಾ ಪ್ಲೇಸು. ಇವರಿಗೆ ಅಡ್ವೆಂಚರ್ ಅಂದ್ರೆ ಭಯ ಆಗ್ತಿದೆ. ಹೇಳ್ತಿರೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಮುಂದೇನಾ ರೂಟ್ ಒಂದೇನಾ? ವಿಶಾಲ ಮುಂದೆ ಅಂದ್ರೆ ಮುಂದೆ ಆಯ್ತಾ ಪಕ್ಕ ಆಯ್ತಾ? ನೀವು ನಾರ್ಮಲ್ ಸ್ಟೆಪ್ಸ್ ಬರೋಂಡಿ ನೋಡಿ ಗೈಸ್. ಇವರು ಇಲ್ಲಿ ಬಂದು ಗೈಸ್ ಇವತ್ತೇನು ವಿಷಯ ಅಂದರೆ, ನಾವು ಈ ಚೆನ್ನಾಗಿರೋ ರೋಡ್ ಬಿಟ್ಟು ಇಲ್ಲಿರೋ ಅಡ್ವೆಂಚರ್ ರೋಡ್ ಒಂದಿದೆ, ಅದನ್ನ ಟ್ರೈ ಮಾಡ್ತೀವಿ. ಯಾಕಂದರೆ ಮೊದಲು ನನ್ನ ಫ್ರೆಂಡ್ಸ್ ಬಂದಾಗ ಈ ರೋಡಲ್ಲಿ ಹತ್ತಿದ್ದಾರಂತೆ. ಸೊ ಅದಕ್ಕೋಸ್ಕರ ಈ ರೋಡಲ್ಲಿ ಹೋಗ್ತಿದ್ದೀವಿ. ಇದು ಇಲ್ಲಿಂದನೇ ಇರೋದು. ಸೊ ಬನ್ನಿ, ಎಲ್ಲರೂ ಮುಂದೆ ಹೋಗಿದ್ದಾರೆ, ಅವ್ರನ್ನ ಕರೆದಿದ್ದೀನಿ, ಇವಾಗ ಬರ್ತಾರೆ. ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಎಲ್ಲಿದ್ದಾರೆ? ಗ್ಯಾಸ್ ಅಡ್ವೆಂಚರ್ ರೂಟಲ್ಲಿ ಹೋಗ್ತಿದ್ದೀವಿ. ಇವಾಗ ಸಿಕ್ತು ಅಂತೂ ಇಂತು ರೂಟು. ಹೋಗ್ತಾ ಇದೀವಿ ಎಲ್ಲ ಬಲಂತವಾಗಿ ಇಲ್ಲ ಗಾಯ್ಸ್, ಆ ಥರ ಏನಿಲ್ಲ. ಎಲ್ಲ ಒಂದ್ಸಲಿ ಹೋಗಿ ಮುಂದೆ. ನಾನು ಮುಂದೆ ಹೋಗಲ್ಲ, ಫುಲ್ ಅಡ್ವೆಂಚರ್ ಗೈಸ್. ಓಕೆ, ಮುಂದೆ ಹೋಗೋಣ ನೀವು. ಗೈಸ್ ಎಲ್ಲ ಬಂಡೆ ಎಲ್ಲ ಹತ್ಕೊಂಡು ಹೋಗ್ಬೇಕು. ಹಾಂ ಓಕೆ, ಹೋಗೋಣ. ಬೇಜಾರು ಏನು ಗೊತ್ತಾ, ಏನೋ ಕಚ್ಚು ಹೊರಕಾಗಲ್ಲ ಕಾಗಡ, ಅದೇ ಬೇಜಾರು. ಅದೆಲ್ಲ ಹತ್ಕೊಂಡು ಹೋಗ್ಬೇಕು ಬ್ರೋ. ಏನೈತೆ ಗೈಸ್ ಎಲ್ಲ ಇವಾಗ ಹತ್ಕೊಂಡು ಹೋಗ್ಬೇಕು. ಅಮ್ಮ ನೋಡಿದ್ಯಾ? ಅದು ಹತ್ಕೊಂಡು ಹೋಗ್ಬೇಕು, ಅದನ್ನ ಹಾರಿ ಹೋಗ್ಬೇಕು ಆ ಕಡೆ. ಗೈಸ್ ಹೆವಿ ಅಡ್ವೆಂಚರ್ ಆಗಿದೆ. ಒಬ್ರು ಮುಂದೆ ಹೋಗಾಯ್ತು, ಇವರು ಇಲ್ಲಿ ನಿಂತಿದ್ದಾರೆ.
ಗೈಸ್ ಯಾರು ಬಂದು ಒಣ ಗಿಡದರ ಕೆಳಗೆ ಲಾಟಿಲಿ ಏ ಇಲ್ಲ ಬ್ರೋ ಇಲ್ಲಿಂದ ಅಲ್ಲಿ ಹತ್ಕೊಂಡು ಹೋಗ್ಬೇಕು ಬ್ರೋ ಅಡ್ವೆಂಚರ್ ಬ್ರೋ ಇಲ್ಲಿಂದ ಆಗಲ್ಲ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ ಆಗುತ್ತಾ ಇಲ್ಲಿಂದ ಆಗುತ್ತಾ ಇಲ್ಲಿಂದ ಆಗುತ್ತಾ ಬ್ರೋ ಅಲ್ಲಿ ಬಂದು ಆ ಸೈಡ್ ಗೆರ್ಜಿ ಬಂದು ಅಲ್ಲಿ ಹತ್ಬೇಕು ಬ್ರೋ ಅಲ್ಲಿ ಜಾಗನೇ ಇಲ್ಲ ಬ್ರೋ ಅಲ್ಲಿ ಹತ್ತೋದಕ್ಕೆ ಅಲ್ಲಿ ಏನಕ್ಕೆ ಹೋಗ್ತೀರಾ ಬ್ರೋ ಅದೊಂದು ಅಡ್ವೆಂಚರ್ ಬನ್ನಿ ಹೋಗೋಣ ಅಡ್ವೆಂಚರ್ ಗಾಯ್ಸ್ ನೋಡ್ಕೊಳ್ಳಿ ಜಿತೇಶ್ ನನ್ನ ಕರ್ಕೊಂಡು ಬಂದು ಏನೋ ಮಾಡ್ತಾವನೆ ಆಲ್ರೆಡಿ ರೋಡ್ ಇದೆ ನಿಧಾನ ಸುಮ್ಮನೆ ಹತ್ತೋದೆಲ್ಲ ಬ್ರೋ ಸೈಡ್ ಬನ್ನಿ ಬ್ರೋ ನಾನು ಮುಂದೆ ಹೋಗ್ತೀನಿ ಮುಳ್ಳಿದೆ ಓ ಅಡ್ವೆಂಚರ್ ಸಖತ್ತಾಗಿದೆ ಮಾತ್ರ ಓಹೋ ಗಿರೀಶ್ ಅವ್ರು ಇಲ್ಲಿದ್ದಾರೆ ಏನು ಮಾತಾಡ್ತಿಲ್ಲ ಬೇಡ ಬೇಡ ಅಂತ ಕರ್ಕೊಂಡು ಬಂದಿದ್ದೀವಿ ಬೆಳಗ್ಗೆ 90 ಬಿಟ್ಕೊಂಡು ಮಲ್ಕೊಳ್ಳೋದಲ್ಲೇನೆ ಯಾವ್ದೋ ಪ್ರಕೃತಿ ಸವಿಬೇಕಂತ ಕರ್ಕೊಂಡ್ ಬಂದವ ನಮ್ಮನ್ನ ಹಾಳು ಮಾಡಕ್ಕಿಲ್ಲ ಅಡ್ವೆಂಚರ್ ಬೇರೆ ಅವನಿಗೆ ಈ ಡೈಲಾಗ್ ಒಂದು ಚೆನ್ನಾಗಿರೋ ಕಮೆಂಟ್ ಹಾಕಿ ಪ್ರಕೃತಿ ಸೌಂದರ್ಯ ಅಂತೆ ಸಖತ್ತಾಗಿದೆ ಇಲ್ಲಿಂದ ಬರಬೇಕಿತ್ತು ಅಲ್ಲಿಂದ ಬಂದ್ವಿ ಪರವಾಗಿಲ್ಲ ಗೈಸ್ ಹೋಗೋಣ ಚಂದ ಉಂಟು ಯಾರು ಹೋಗಿ ಪಕ್ಕದಲ್ಲಿ ಆಯ್ತಲ್ಲ ಕೊಳಕ್ ಬಂಡ್ಲ ಬೇರೆ ಅವ್ ಬೇಕು ನಿನ್ಗೆ ಗಾಯ್ಸ್ ಸಖತ್ತಾಗಿದೆ ಮಾತ್ರ ಅಡ್ವೆಂಚರು ಸಖತ್ತಾಗಿದೆ ಗೈಸ್ ಫುಲ್ ಕೂಲ್ ಆಗ್ತಿದೆ ಗೈಸ್ ನಮ್ಮ ಮನೆ ಸೇರಲ್ಲ ಗಾಯ್ಸ್ ಹಂದಿ ನುಗ್ಗಿದಂಗೆ ಎಲ್ಲ ನುಗ್ತಿದೀವಿ ಗುಡ ಕೇವಲ ಮಿಸ್ ಆದ್ರೆ ಮಿಸ್ ಆಗ್ತೀವಿ ಅಂತ ಹಂಗಂತ ಇದ್ದೀನಿ ಮೇಬಿ ಗೊತ್ತಿಲ್ಲ ಗೈಸ್ ಮುಂದೆ ಜೇನಿದೆ ಎಲ್ಲಿ ಜೇನು ಸೊಡನ ಗೊತ್ತಿಲ್ಲ ಇರಿ ಬ್ರೋ ನೋಡೋಣ ಜೇನ್ ಹತ್ರ ರಿಟರ್ನ್ ಹೋಗೋಣ ಜೇನಿದ್ ಬೇಡ ಸವಾಸ ಸಕ್ಕತ್ತಾಗಿದೆ ಮಾತ್ರ ಅಡ್ವೆಂಚರ್ ಈ ತರ ಹಿಂಸೆ ಕೊಡ್ಬೇಕಂತ ಕರ್ಕೊಂಡ್ ಬಂದ ನಮ್ಮನ್ನ ಈ ತರ ಹಿಂಸೆ ಕೊಡ್ಬೇಕು ಅಂತ ಅಂದ್ರೆ ಗೊತ್ತಾಗ್ಲಿಲ್ಲ ನಾನು ಗಾಯ್ಸ್ ನೋಡಿ ಎಲ್ಲಿಂದೆಲ್ಲ ಹೋಗ್ತಿದೀವಿ ಅಂತ ನಾವು ಮೇಲ್ ಬಂದ್ವಿ ಅನುಮಾನ ಏನು ಅಂದ್ರೆ ರೋಡ್ ಮಿಸ್ ಆದ್ರೆ ಜಿತೇಶ ಕಾರಣ Guys, ಇದು ಕಟ್ ಇದು ಕಟ್ ರೋಡ್ ಮಿಸ್ ಆದ ಏನ್ ಕತೆ ಅಂತ ನೋ ಪ್ರಾಬ್ಲಮ್ ಬ್ರೋ ಹಾಕೊಂಡು ಹೋಗೋಣ ಆ ಕಡೆ ಸಖತ್ತಾಗಿದೆ ಮಾತ್ರ ಅಷ್ಟೇ ಮೊದ್ಲೇ ಇದು 7 ಸುತ್ತಿನ ಕೋಟೆ ಎಲ್ಗೋಯ್ಕೆ ಗೊತ್ತಿಲ್ಲ 7 ದ್ವಾರಕ್ಕೆ ಹೋಗ್ತೀವಿ ಇವಾಗ ಎಣ್ಣೆ ಯಾವುದಾದ್ರೂ ಒಂದು ದ್ವಾರಕ್ಕೆ ಗಾಯ್ಸ್ ಸೊ ಈಗ ಇರೋದು ಬೀಜ ಬೈಕ್ ಬರೋ ಕೆಲಸ ಓಕೆ ಇದನ್ನ ಸಖತ್ತಾಗಿ ಮಾಡ್ಬೋದು ಆರಾಮಾಗಿ ಓಹೋ ಸಖತ್ತಾಗಿದೆ ಮಾತ್ರ ಅಂದರೆ ಕೆಲಸ ಬ್ರೋ ಹಿಂಗೋಗೋಣ ಅದು ಬೆಸ್ಟು ಗೈಸ್ ಹೋಗ್ತಿದ್ದೀವಿ ಇದೊಂದು ಫುಲ್ ಸ್ಟೀಪ್ ಆಗಿದೆ ಯಾರು ವಾಪಸ್ ಅಷ್ಟೇನಿಲ್ಲ ನಾವು ಪಕ್ಕ ಗೊತ್ತಲ್ಲ ಗೈಸ್ ನೋಡಿ ಸ್ಲಿಪ್ಪರ್ ಎಲ್ಲ ಬಿಚ್ಚಿ ಹೋಗ್ತಿದ್ದಾರೆ ಹಿಂಗೋಗಿ ಆ ಕಡೆಯಿಂದ ಹೋಗ್ಬೋದು ಆರಾಮಾಗಿ ಪ್ರಾಬ್ಲಮ್ ಇಲ್ಲ ಚಪ್ಪಲಿ ಜಾರ್ತಿದೆ ಪಕ್ಕ ನಿಂದು ಗೈಸ್ ಒಬ್ರೊಬ್ರು ಒಂದೊಂದು ಕಡೆಯಿಂದ ಹತ್ತಿದ್ದಾರೆ ಸೊ ಪರವಾಗಿಲ್ಲ ನೋಡಿ ಗೈಸ್ ಹೆಂಗ್ ಹತ್ತಿದ್ದಾರೆ ನೋಡಿ ಬ್ಯಾಡ ಅಂತ ಪಡ್ಕೊಂಡೆ ನಮ್ಮ ಅಪ್ಪ ಪಡ್ಕೊಂಡ್ರು ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಇದ ಸವಾಸ ಬೇಡ ಕಾಣೋ ಅಂತ ಈ ತರ ಅಂತ ಗೊತ್ತಿರೋ ಗೊತ್ತಾಗ್ಲಿಲ್ಲ ಕ್ಯಾಮ್ರಾ ಹಿಡ್ಕೊಳ್ಳೋದು ಒಂದು ಕಷ್ಟ ಆಗಿದೆ ನಂಗೆ ಇವಾಗ ನೋಡಿ ಹೆಂಗ ಹೋಗ್ತಿದ್ದಾರೆ ಇಲ್ಲಿ ಹತ್ತೋಕೆ ಇಷ್ಟ ಇರಿ ನಾನು ಫಸ್ಟ್ ಮೇಲೆ ಹೋಗ್ತೀನಿ ನಂಗೆ ಎಲ್ಲಿ ಗ್ರಿಪ್ ಸಿಕ್ತಿಲ್ಲಲ್ಲ ಇಲ್ಲಿ ಗ್ರಿಪ್ಸ್ ಒಂದ್ಸರಿ ಇದು ಇರ್ಕೊಳ್ಳಿ ಅಂತೆ ಮತ್ತೆ ನಾನು ಕೊಡಿ ಬ್ರೋ ಸ್ವಲ್ಪ ಕೈ ತೆಗೀರಿ ಗಾಯ್ಸ್ ನೋಡಿ ಗಾಯ್ಸ್ ಇವನೇ ನೆಕ್ಸ್ಟ್ ಸ್ಪೈಡರ್ ಮ್ಯಾನ್
ವಿಶಾಲಿ ಆಗುತ್ತೆ ವಿಶಾಲಿ ಟಿಕೆಟ್ ಗಾಯ್ಸ್ ಇವಾಗ ನೋಡಿ ಇಲ್ಲಿ ಹೆಂಗಿದೆ ಗಾಯ್ಸ್ ನಾನು ಅಡ್ವೆಂಚರ್ ಕರ್ಕೊಂಡು ಬಂದಿರೋದು ಗಾಯ್ಸ್ ನೋಡಿ ಕಷ್ಟಪಡ್ತಿದ್ದಾರೆ ಎಲ್ಲಿಬ್ರು ಕೂತಿದ್ದಾರೆ ಮುಗೀತು. ಆರಾಮಾಗಿ ಬನ್ನಿ ಬ್ರೋ ತೆಗ್ದು ಬನ್ನಿ ಶೂ ತೆಗ್ದು ಬನ್ನಿ 3 ಬಾಕಿ ಆಗಿದ್ದಾರೆ ನಾವು 3 ಮೇಲೆ ಬಂದಿದ್ದೀವಿ ಇಲ್ಲಿ ಶ್ರೀಧರ್ ಅವರಿದ್ದಾರೆ ವಿಶಾಲು ಸಗದಾಗಿದೆ ತೆಗಿಸ್ತಾವನೆ ಅವನು. ಬನ್ನಿ ಬ್ರೋ ಆಯ್ತಾ ಅಲ್ಲಿ ಬಾಂಬೆ ಅಂತ ಇದೆ ಅಲ್ಲಿ ಬ್ರೋ ಇವ್ರಿಗೆ ಹೆಲ್ಪ್ ಮಾಡೋಣ ಇವ್ರಿಗೆ ಹೆಲ್ಪ್ ಮಾಡೋಣ ಬನ್ನಿ ಬ್ರೋ ಹೆಲ್ಪ್ ಮಾಡೋಣ ಇವ್ರಿಗೆ ನಾನು ಹೋಗ್ತೀನಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕು ಬರ್ತಾರೆ ಗೈಸ್ ಇದು ಸ್ಟೀಪ್ ಇದೆ ನೋಡೋಂಗಿಲ್ಲ ಯಾಕಂದ್ರೆ ನೋಡೋಕೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತದು ಏ ಬ್ರೋ ನಿಲ್ಲಿ ಸಪೋರ್ಟ್ ಕೊಡೋಣ ಇರಿ ಬ್ರೋ ಇರಿ ಬ್ರೋ ಗ್ರಿಪ್ ಸಿಗಲ್ಲ ಇಲ್ಲಿ ಇಲ್ಲೇ ಬರ್ಬೇಕು. ಅದೇ ಬಂದ್ರೆ ಇಲ್ಲಿಂದ ಬರ್ಬೇಕು ಈ ಕಡೆ ನಿಮ್ ಲೆಫ್ಟ್ ಸೈಡ್ ಬನ್ನಿ, ಈ ಫ್ಲೋ ಅಲ್ಲಿ ಬಂದ್ಬಿಡಿ ಒಂದೇ ಸಲ. ಹಾ ಓಕೆ ಒಬ್ರು ಬಂದ್ಬಿಟ್ರು ಇನ್ನಿಬ್ರು ನೋಡಿ ಗೈಸ್ ಹಿಂಗೆಲ್ಲ ಸ್ಲಿಪ್ಪರು ಬ್ರೋ ಇರಿ ಕಡೆಗೆ ಹತ್ಬೇಕು ನೀವು. ಹಿಂಗ್ ಬನ್ನಿ ಜಿತೇಶ್ ಕಡೆಗೆ ಹತ್ತಿ. ಬ್ರೋ ಕೈ ಕೊಡಿ ನೀವು ಕ್ಯಾಮ್ರಾ ಇಟ್ಕೊಳ್ಳಿ ಅವ್ರನ್ನ ಇಟ್ಕೊಳ್ಳೋಣ ಬ್ರೋ ಇವ್ರು ಕೈ ಕೊಡ್ಲಿ ಇರಿ ನೀವು ಕ್ಯಾಮ್ರಾ ಇಟ್ಕೊಳ್ಳಿ ಹಾ ಕೊಡಿ ಕೈಗೋರ್ನ ಬರಲಿ ಬರಲಿ ಟಿಶನ್ ಒಂದೇ ಎತ್ಕೊ ಬರ ಚಪ್ಪಲಿಯ ಎಡ್ಗಡೆ ಎತ್ಕೊ ಇಡೀಗೆ ಬಲ್ಲ ಸೀದಾ ಶೂ ಜಾರಿದ್ಯಾ ಕೈ ಬದೊಂದು ಬೇತೆ ಅನ್ನಿ ಬನ್ನಿ ಬ್ರೋ ನೀವು ಈ ಕಡೆ ಬನ್ನಿ ಬ್ರೋ ಅವ್ರು ಬರ್ಲಿ. ಜೈ ಮಹೇಶ್ವತಿ ಚಲಿ 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 ಜಿಯಾ ರೇ ಬಾಹುಬಲಿ ಬ್ರೋ ಸೇಫ್ಟಿ ಶೂ ಹಾಕೊಂಡು ಬರ್ತೀವಿ. ಸರಿ ಇಲ್ಲ ಗುರು ನೀನು ಅದು ಸೇಫ್ಟಿ ಶೂ ಇತ್ತು ಅದೇ ಹಾಕೊಂಡು ಬ್ರೋ ಒಂದ್ ಸರ್ಕಲ್ ತಗೊಳ್ಳಿದ್ರು ಅಯ್ಯೋ ಕಾಲು ಉಳ್ಕುತ್ತೆ. ಗಾಯ್ಸ್ ಇಲ್ಲಿ ಯಾರಾದ್ರು ಬರೋರು ಇದ್ರೆ ಶೂ ಹಾಕೊಂಡ್ ಬರಬೇಡಿ ಯಾಕಂದ್ರೆ ಫುಲ್ ಸ್ಲಿಪ್ಪರಿ ಗ್ರಿಪ್ ಇರೋ ಚಪ್ಪಲ್ ಅಂದ್ರೆ ಕ್ರಾಕ್ಸ್ ಆ ತರ ಯಾವ್ದಾದ್ರು ಹಾಕೊಂಡ್ ಬನ್ನಿ ಸ್ವಲ್ಪ ಗ್ರಿಪ್ ಇದೆ ಮುಂದ್ಗಡೆ ಇವಾಗಿರೋದು ಚಾಲೆಂಜ್ ನಮ್ಗೆ ನೋಡೋಣ ಇವ್ರು ಶೂ ಹಾಕೊಂಡ್ ಬಂದು ಸ್ವಲ್ಪ ಕಷ್ಟ ಆಯ್ತು ಇವನಿಗೆ ಹೋಯ್ತಾ 5 ಮಿನಿಟ್ಸ್ ಹೋಯ್ತಾ ಓಕೆ ಎಲ್ಲ ಹತ್ತಿದ್ರು ಗೈಸ್ ಬೇಕಿತ್ತು ನಿಜವಾಗ್ಲೂ ಇದು ಬ್ರೋ ಇವಾಗ ನಾವು ಹಂಗೆ ಹೋಗ್ತಿದ್ರೆ ಏನು ಮಜಾ ಬರ್ತಿರ್ಲಿಲ್ಲ ಬ್ರೋ ಇದು ಹಾ ಗೋಪ್ರೋ ಇದು ಜೂಮ್ ಎಲ್ಲ ಆಗಲ್ಲ. ನಾನು ಒಬ್ಬನೇ ನೋಡಿ ಗೈಸ್ ಇಲ್ಲಿ ಬಂದು ಇಲ್ಲಿ ಇದ್ ಮಾಡ್ತಿದ್ದಾರೆ ಪೋಸ್ ಕೊಡ್ತಾರ ನೋಡಿ ಫೋಟೋ ಬೇಕು ಅಂತ. ಗೈಸ್ ಹೆಂಗಿದೆ ನೋಡಿ ಸ್ಟೀಪು ಯಾವ ರೀತಿ ಹತ್ಬೇಕಂದ್ರೆ ಹಿಂಗ್ ಹಿಡ್ಕೊಂಡು ಹತ್ಬೇಕು ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಅಷ್ಟು ಸ್ಟೀಪ್ ಇದೆ ಬನ್ನಿ ಹೋಗೋಣ ಸೀರಿಯಸ್ಲಿ ಆಗಲ್ಲ ಬ್ರೋ ಹೇಳ್ತಿದೀನಿ ರಿಟರ್ನ್ ಹೋಗೋಣ ಬ್ರೋ ಇನ್ನೊಂದು 4 ಹೆಜ್ಜೆ ಮುಂದೆ ಹೋದ್ರೆ ಆಯ್ತು ಅಲ್ಲ 70 ಡಿಗ್ರಿ ಇದೆ ಬ್ರೋ ಏರಕ್ ಆಗಲ್ಲ 90 ಡಿಗ್ರಿ ಎಲ್ಲೋ ಮೇಲ್ಗಡೆ ಜಾಗ ಇದೆಯಾ Guys. ಹೋಗಕ್ಕೆ ಮುಂದೆಗಡೆ ಜಾಗನೇ ಇಲ್ಲ. ಮುಂದ್ಗಡೆ ಇವಾಗಿರೋದು ಚಾಲೆಂಜ್ ನಮಗೆ ಚಾಲೆಂಜಾ ಚಾಲೆಂಜಾ ನೋಡಿ ಮನೆಗೆ ಹೋಗಲ್ಲ ಇವತ್ತು ಬ್ರೋ ಮುಂದೆ ತೋರಿಸಿ ಅಲ್ಲಿ ಮೇಲ್ಗಡೆ ತೋರಿಸಿ ಬ್ರೋ ಫುಲ್ಲು ಸ್ಲೋಪ್ ಇದೆ ಬ್ರೋ. ಐದೇ ನಿಮಿಷ ಸ್ಟಾಮಿನಾ ವಿಶಾಲ್ದು 5 ಮಿನಿಟ್ಸ್ ಸ್ಟಾಮಿನಾ ಜಿತೇಶ್ ಅದು ಬೇಕಿತ್ತ ನಿಜವಾಗ್ಲೂ ಇದು ಬ್ರೋ ನಾನು ಒಬ್ಬನೇ ಬರೋ ಏ ಬ್ರೋ ಇದು ಈ ಗೋಪ್ರೋ ಇದು ಇದ್ರಲ್ಲಿ ಜೂಮ್ ಎಲ್ಲ ಆಗಲ್ಲ. ನಾನು ಒಬ್ಬನೇ ಪೋಸ್ ಕೊಡ್ತಾರ ನೋಡಿ ಫೋಟೋ ಬೇಕು ಅಂತ. ಇಲ್ಲಿ ಹಿಂಗ್ ಹೋಗೋಣ ಕ್ರಾಸ್ ಹೋಗೋಣ ಜಾರ್ತಾ ಇದೆ ಹಿಂಗ್ ಕೂರಕ್ಕೆ ಆಯ್ತಾ ಇಲ್ಲ. ಆಗಲ್ಲ ಬ್ರೋ ಹೇಳ್ತಿದೀನಿ ರಿಟರ್ನ್ ಹೋಗೋಣ
ನೀನು ಹೋಗಿ ಬ್ರೋ ನೋಡೋಣ ಹಾಗೆ ಹೇಳ್ಕೊತೀವಿ 70 ಡಿಗ್ರಿ ಇದೆ ಬ್ರೋ ಏರಕ್ಕಾಗಲ್ಲ 90 ಡಿಗ್ರಿ ಇದೆ ಸಾರಿ 60-50 ಇದ್ರೆ ನೋಡ್ಬೋದು 60-50 ನೋಡೋಣ. 90 ಇದ್ರೆ ಸ್ವಲ್ಪ ನಡುಕ್ತಾರೆ ಮೈ. ಗೈಸ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ರೋ ಹಿಂಗ್ ಹೋಗೋಣ. ಓಕೆ ಹೋಗಿ ಬ್ರೋ ನಾವು ಫಾಲೋ ಮಾಡ್ತೀವಿ. ನಡಿ ನಾವು ಬರ್ತೀವಿ ಆದ್ರೆ ಹೇಳು ಕುಂದಿರ್ತೀನಿ. ತೊಳಿ ಕೈ ಕುಡಿಪ್ಪ ಒಬ್ಬೊಬ್ರು ಬ್ರೋ ಅಲ್ಲಿ ರೀಚ್ ಆದ್ರೆ ಸೇಫ್ ಅಲ್ಲ ಆ ಕಡೆ. ಗೈಸ್ ಇವಾಗ ಹೋಗ್ತಿದ್ದೀನಿ ಒಂದು ಅಡ್ವೆಂಚರ್ಗೆ, ನೋಡೋಣ ಎಲ್ಲಿವರೆಗೂ ರೀಚ್ ಆಗ್ಲಿಕ್ಕೆ ಆಗುತ್ತೆ ಅಂತ. ಓಕೆ ಇಲ್ಲಿಂದ ಹೋದ್ರೆ ಹೆಂಗ್ ಹೋಗ್ಬೋದಲ್ಲ? ಅಲ್ಲೋಗಿ ಲ್ಯಾಂಡ್ ಆಗ್ಬಿಡಿ. ಎಲ್ಲಿ ಗ್ರಾಸ್ ಇದೆಯಲ್ಲ ಬ್ರೋ ಹೋಗ್ತಿದ್ದೀನಿ. ಓಕೆ ಇದೆ. ಇದು ಓಕೆ ಗೈಸ್ ಜಸ್ಟ್ ಇಲ್ಲಿಗೆ ಒಂದು ಬಂದ್ರೆ ಆಯ್ತು. ಬೇಡ ಇಲ್ಲಿಂದ ಹೋದ್ರೂ ಹೋಗ್ಬೋದು, ಹತ್ಕೊಂಡು ಹೋಗ್ಬೋದು. ನಿಮ್ ಚಪ್ಪಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡಿ. ಅದೇ ಚಪ್ಪಲಿ ಪ್ರಿಫರ್ ಮಾಡಿ ಬ್ರೋ ಚಪ್ಪಲ್ ತೆಗ್ದು ಬರೋದು ಬೆಟರು, ಯಾಕಂದ್ರೆ ಇಲ್ಲಿ ಗ್ರಿಪ್ ಸಿಗ್ತಿಲ್ಲ. ಗ್ರಿಪ್ ನಂದು ಸಿಗ್ತಾ ಇಲ್ಲ ಬ್ರೋ. ಓಕೆ ಇಲ್ಲಿಂದ ಹೋಗ್ಬೋದು. ಇಲ್ಲಿ ಸಿಗ್ತಿಲ್ಲ ಗ್ರಿಪ್ಪು, ಇಲ್ಲಿ ಸಿಗಲ್ಲ. ಇರಿ ಇಲ್ಲಿಂದ ಕ್ರಾಸ್ ಹೋಗ್ಬೇಕು. ಹೆಂಗ್ ಹೋಗೋಣ? ಅದನ್ನ ಬೀಳಿಸ್ದೆ ಕಣ ನೀನು. ಅಯ್ಯೋ ಚಪ್ಪಲ್ ತೆಗಿಬೇಕು ಅಲ್ಲ ಚಪ್ಪಲ್ ಇದ್ರೆ ಜಾರತಾ? ನನ್ನ ಗ್ರಿಪ್ ಇದೆ ಬ್ರೋ. ಓಕೆ ಎಲ್ಲರೂ ಇದೇ ರೂಟಲ್ಲಿ ಬನ್ನಿ. ಬ್ರೋ ಆನ್ ಇಲ್ವಾ ಇದು? ನೋಡ್ಕೊಳಕ್ಕೆ ಬ್ರೋ ಕೇಳ್ತಾರೆ ಅವ್ರ ಹೋಗ್ಬೇಕು ಅಂತ. ಆಗಲ್ಲ. ಬ್ರೋ ಹಾಂ ನಡೀರಿ ಬ್ರೋ, ವ್ಯೂ ಮಿಸ್ ಆಗುತ್ತೆ. ಫಾಗ್ ಹೋಗ್ಬಿಡುತ್ತೆ. ಎಲ್ಲೋದ್ರು ಬ್ರೋ ಇಟ್ಕೊಳ್ಳಿ. ಹಿಂಗೆ ಹೋಗ್ಲಿಕ್ಕಾಗುತ್ತಲ್ಲ? ಹಂಗಾಗಲ್ಲ ಬ್ರೋ. ಓಕೆನಾ? ಹಾಂ ಬ್ರೋ ಇಲ್ಲೊಂದು ಎಚ್ಚರಿಸ್ಬಿಡ್ತೀನಿ ಅಂತ ಇವಾಗ. ಬ್ರೋ ಇದು ಆನ್ ಮಾಡಿ ಬ್ರೋ, ನನ್ ಕಾಣಿಸ್ಬೇಕು ನೀವು ಇಲ್ಲಿ ಹಿಂದೆ. ಇರಿ ಜಸ್ಟ್ ಡಬಲ್ ಟ್ಯಾಪು ಮೇಲೆ ಕಾಣಿಸ್ತಿದ್ಯಾ? ಹಾ ಅಂದ್ರೆ ನಂಗೆ ಆಂಗಲ್ ಗೊತ್ತು. ಹೋಗಿಬಿಟ್ಟಲ್ಲಪ್ಪ. ನೋಡ್ಕೊಂಡು ಬನ್ನಿ. ಸ್ಲಿಪ್ಪರ್ ತೆಗೀರಿ, ಅದಕ್ಕೆ ಹೇಳಿದ್ದು. ಗಾಯ್ಸ್ ಹಂಗು ಹಿಂಗು ಮೇಲೆ ಬಂದ್ಬಿಟ್ಟೆ. ಜಾಗ ಇದೆ ಮೇಲ್ಗಡೆ. ಇಲ್ಲಿ ಜಾಗ ಇದೆ. ಏನು ಬೆಟ್ಟನ ಫುಲ್ಲು? ಗೋಡೆ ಹತ್ಬೇಕು. ಅದು ಹತ್ಬೋದು, ಅದೆಷ್ಟು ಇದಿಲ್ಲ. ಇಲ್ಲಿ ಬರುವಾಗ ಜಾಗ ಇರುತ್ತೆ, ಇಲ್ಲಿ ಬರುವಾಗ ಜಾಗ ಇರುತ್ತೆ, ಇಲ್ಲಿ ಜಾರುತ್ತೆ. ಬ್ರೋ ಶ್ರೀಧರ್ ಬ್ರೋ, ಇಲ್ಲ ಶ್ರೀಧರ್ ಬ್ರೋ, ಅಲ್ಲಿಂದ ಹಿಂಗೆ ಬರ್ಬೋದು ಕೆಳಗಿಂದ. ಅಲ್ಲಲ್ಲ ಇಲ್ಲಿಂದ ಹಂಗಲ್ಲ ಕೆಳಗಿಂದ ಸೇಫ್ ಆಗಿ ಬರ್ಬೋದು. ಇವ್ರು ಸೇಫ್ ಆಗ್ಲಿ ಬ್ರೋ. ಸಖತ್ತಾಗಿದೆ ಮಾತ್ರ ಪ್ಲೇಸು. ಗಾಯ್ಸ್ ಅಡ್ವೆಂಚರ್ ಅಂದ್ರೆ ಸಖತ್ ಅಡ್ವೆಂಚರ್ ಇದು. ವಿಶಾಲ್ ಬ್ರೋ ಆಗೋದಿಲ್ಲ ಅಂದ್ರೆ ಬೇಡ. ವಿಶಾಲ್ ಬ್ರೋ ಆಗೋದಿಲ್ಲ ಅಂದ್ರೆ ಬೇಡ. ನಾನು ಬರಕ್ ಟ್ರೈ ಮಾಡ್ತಾ ಇಲ್ಲ ಬ್ರೋ, ನಿಂತ್ಕೊಳಕ್ಕೆ. ಗಿರೀಶ್ ಬ್ರೋ ಅಲ್ಲೇ ಕೆಳಗಿಂದ ಬನ್ನಿ. ಬ್ರೋ ನೀವು ಒಂಚೂರು ಬ್ಯಾಕ್ ಹೋಗಿ, ನಾನು ಸಪೋರ್ಟ್ ತಗೊಂತೀನಿ. ಶ್ರೀಧರ್ ನೀವು ಸ್ವಲ್ಪ ಹಿಂದೆ ಹೋಗಿ. ಸಖತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸು, ಸಖತ್ ಎಕ್ಸ್ಪೀರಿಯನ್ಸ್. ಕೈ ಬಿಡಿ, ನನ್ನ ಹೋಲ್ಡ್ ಮಾಡ್ಬಿಡಿ. ನೋಡಿ ಹೆಂಗಿದೆ. ಫಾಗ್ ಬಂತು ಗೈಸ್, ಇವಾಗ ವ್ಯೂ ಏನು ಕಾಣಿಸ್ತಿಲ್ಲ. ಇವ್ರೆ ಗಿರೀಶ್ ಬ್ರೋ ಹಿಂಗ್ ಬನ್ನಿ, ಹಂಗೆ ಮೇಲೆ. ಇಲ್ಲಿಂದ ಆಗಲ್ಲ, ಸೇಮ್ ಸ್ಟೀಪು. ನೀವು ಶ್ರೀಧರ್ ಗಿರೀಶ್ ಅವರು ಆ ಕಡೆಯಿಂದ ಬರ್ತಿದ್ದಾರೆ, ಆ ಕಡೆಯಿಂದ ಸೇಫ್ ಆಗಿ ಬರ್ಬೋದು, ಸೊ ಪ್ರಾಬ್ಲಮ್ ಏನಿಲ್ಲ. ಶ್ರೀಧರ್ ಅವರು ಹಿಂಗ್ ಬರ್ತಿದ್ದಾರೆ, ಸ್ಪೈಡರ್ ಮ್ಯಾನ್ ಜೇಡ ತರ ಬರ್ತಿದ್ದಾರೆ, ಹೆಂಗೋ ಪಾರಕ್ ಬಿಟ್ರು. ಸೊ ಇಲ್ಲಿಂದ ಯಾರು ಹತ್ತಾರ ನೋಡೋಣ. ನಾನೇ ಫಸ್ಟ್ ಹತ್ತಿದ್ದು, ನೋಡೋಣ ಯಾರಾದ್ರು ಹತ್ತಾರ ಅಂತ. ಹಿಡ್ಕೊಳ್ಳಿ. ಅಲ್ಲ ಅವ್ನು ಹಿಡ್ಕೊಳಕ್ಕೆ ಬರ್ತೀಯ ಅಂದ ಐಟಮ್ ಎಲ್ಲ ತಿರ್ತವಲ್ಲ. ನಿಮ್ದು ಕ್ರಿಯೇಟಿಂಗ್ ತಗೊಂಡು ಜಾಸ್ತಿ ಸ್ಟ್ರೆಂತ್ ಆಗಿದೆ, ಹೋಗಿ ಅಲ್ಲ ಬ್ರೋ, ಹಾಗೆ ಕೆಳಗೆ ಇಳಿದು ಬಿಡಿ. ಜಾಗ್ತಾ ಇದೆ. ಕೆಳಗಿಳಿರಿ ಹಂಗೆ ನಿಧಾನಕ್ಕೆ.
ಪ್ರದೀಪ್ ನೆಟೆ ಗ್ರಿಪ್ ದಿಕ್ಕು ಜಿಮ್ಮಲು ಕಾಲ್ ಬೆಟ್ಟಾಗಿದ್ರು ಪೋಸ್ ಮಾತ್ರ ಬಿಡ್ಬೇಡಿ. ಸಖತ್ ಎಕ್ಸ್ಪೀರಿಯನ್ಸ್. ಇನ್ನೊಬ್ರು ಇದಾರೆ, ಮತ್ತೆ ಕೇಳೋಣ, ಎಲ್ಲ ಮೇಲೆ ಹೋಗ್ಲಿ ಆದ್ಮೇಲೆ ಕೇಳೋಣ. ಇವ್ರು ನೋಡಿ, ಇವ್ರು ಇವಾಗ ಹತ್ತುತ್ತಿದ್ದಾರೆ ಸ್ಪೈಡರ್ ಮ್ಯಾನ್ ತರ. ಮೆಲ್ಲ ಬ್ರೋ. ನನ್ನ ಗ್ರಿಪ್ ಉಂಡೆ ಮಿತ್ತು ಅವರಲ್ಲಿ. ಡಿವಿಯೇಷನ್ ಕೆಳಗೆ ಕೆಳಗೆ ಇನ್ನು ಕೆಳಗೆ, ಇವ್ರೆ ಕೆಳಗಿಂದ ಬನ್ನಿ. ಅಲ್ಲಿ ನೋಡಿ ಒಬ್ರು ಪ್ರವೀಣ್ ಅವ್ರು ನೋಡಿ. ಎಸ್, ಒಬ್ರು ಹತ್ತಿದ್ರು ಇಲ್ಲಿಂದಾನೆ. ವಿಶಾಲ್ ಅವರು ಈ ಕಡೆಯಿಂದ ಹೋಗ್ತಿದ್ದಾರೆ. ಓ ಹಂಗೆ ಹತ್ಬಿಟ್ರಪ್ಪ. ಅಪ್ಪ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಶಿಷ್ಯಲ್ಲಿತ್ತು, ಶಿಷ್ಯಲ್ಲ ಹೆಂಗೆ ಬ್ರೋ ಎಕ್ಸ್ಪೀರಿಯನ್ಸ್ ಹೇಳಿ. ಈ ತರ ಅಂತ ಗೊತ್ತಿದ್ರೆ ನಮ್ ತಾಯಿನೇ ಗೊತ್ತಾಗ್ಲಿಲ್ಲ. ಕರ್ಕೊಂಡ್ಬಂದ್ಬಿಟ್ಟವ್ರೆ, ಬಂದ್ಬಿಟ್ಟಿದೀನಿ. ಹುಷಾರ ಮನೆಗೆ ಹೋದ್ರೆ ಲೈವ್ ಆಗಿ ನೋಡಿ, ಹೋಗೋಗಿ ನೋಡಿ. ಹೋಗೋಗಿ ಇಲ್ಲಿಂದ ಆಗಲ್ಲ ಹೋಗಕ್ಕೆ, ಅಲ್ಲಿಂದ ಹೋಗ್ಬೇಕು. ಓ ಫೋಟೋ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು ಬ್ರೋ ಹೇಳಿ. ಒಂದ್ ನಿಮಿಷ ಬ್ರೋ, ಚಪ್ಪಲಿ ಹಾಕೊಂತೀನಿ. ಅಯ್ಯೋ ಶ್ರೀಧರ್ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ನಿಯರ್ ಟು ಡೆತ್. ಒಂದೇ ವರ್ಡ್. ನಿಮ್ದು ಹೋಗೇ ಬಿಟ್ಟಿದೆ ಬ್ರೋ. ಹೆಂಗಿತ್ತು? ಕಂಪ್ಲೀಟ್ ಮಾಡ್ದ ಹೆಂಗಾದ್ರು? ಇವ್ರು ಇವಾಗ ಕಂಪ್ಲೀಟ್ ಮಾಡಿದ್ರು ಸೈಡಿಂದ. ಗಾಯ್ಸ್ ನಿಯರ್ ಟು ಡೆತ್. 2 ನಿಮಿಷ ಇದ್ದಿದ್ರು ಹೋಗ್ಬಿಡ್ತಿದೆ. ಆಮೇಲೆ ಸೊ ಇಷ್ಟೇ ಗಾಯ್ಸ್. ಗೈಸ್ ಏನಂದ್ರೆ ವಿಷಯ ಏನಂದ್ರೆ ಅಲ್ಲಿ ಸ್ಟೀಪ್ ಒಂದ್ ಕಡೆ ಸ್ವಲ್ಪ ಜಾಸ್ತಿ ಇದೆ ಸ್ಟೀಪು, ಸೊ ಅದಕ್ಕೆ ಸ್ಲಿಪ್ ಆಗ್ತಿತ್ತು. ಇದೆಲ್ಲ ಓಕೆ, ಇಷ್ಟೇನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಸೇಫಾಗಿ ಬಂದ್ವಿ. ಈ ರೂಟಿಂದ ನೀವು ಬರಬೇಡಿ, ಯಾಕಂದ್ರೆ ಅಡ್ವೆಂಚರ್ ಅಂದ್ರೆ ಹೆವಿ ಅಡ್ವೆಂಚರ್ ಇದೆ. ನಿಮಗೆ ಡೆತ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಬನ್ನಿ ಅಂತ ಅಂತಿದ್ದಾರೆ ಶ್ರೀಧರ್ ಅವರು. ಸೊ ಅದು ಚೆನ್ನಾಗಿದೆ ವ್ಯೂ ಬಂದಿದ್ದಕ್ಕೆ. ಮೇಲೆ ಹೋಗೋದಿದೆ, ಅಡ್ವೆಂಚರ್ ಸ್ವಲ್ಪ ಪೆಂಡಿಂಗ್ ಇದೆ, ಹೋಗೋಣ. ಇಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ರು. ಎಸ್ ಬೇಕು, ಎಲ್ಲ ಸುಸ್ತಾಗಿ ಕೂತಿದ್ದಾರೆ ಗಾಯ್ಸ್. ಫೋಟೋ ತಗೋತಾ ಇದೀವಿ, ಎಲ್ಲ ಸುಸ್ತಾಗಿಲ್ಲ. ಇವರು ವೈಟ್ ಪ್ಯಾಂಟ್ ಆಗೋ ಬಂದಿದ್ದಾರೆ. ಗೈಸ್ ಇವ್ನು ಆಫ್ ರೋಡ್ ಅಡ್ವೆಂಚರ್ ಅಂತ ಏನು ಹೇಳಿಲ್ಲ, ಹಂಗಾಗಿ ನಾನು ವೈಟ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟೆ. ನೋಡಿದ್ರೆ ಫುಲ್ ಬ್ರೌನ್ ಆಗ್ತಾ ಇದೆ. ಆಯ್ತು, ಇನ್ನು ಮುಗೀತು ಅಷ್ಟೇ. ಅಡ್ವೆಂಚರ್ ಇಲ್ಲ ಇನ್ನು. ಎಲ್ಲ ಎಲ್ಲಿದ್ದಾರೆ, ನಾನು ಎಲ್ಲಿದ್ದೀನಿ ಅಂತ. ನಾನೊಂದು ಇದರ ಮೇಲೆ ಇದ್ದೀನಿ. ಅದೇ 10ನೇ ಶತಮಾನದಲ್ಲಿ ಕೆಂಪೇಗೌಡ, ಪ್ರಥಮ ಕೆಂಪೇಗೌಡ ಅವರು ಇದನ್ನ ಕಟ್ಟಿರ್ತಾರೆ, ಕೋಟೆನ. ಸೊ ಇದು ಮೈಸೂರು ಅಧಿಕಾರದ ಅಧೀನದಲ್ಲಿ ಬರುತ್ತೆ. ಮತ್ತೇನಂದ್ರೆ ಈ ಕೋಟೆ ಅಂತ 7 ದ್ವಾರ ಇತ್ತು ಅಂತಾನೆ ಹೇಳ್ತಾರೆ. ಇತಿಹಾಸದಲ್ಲಿ ಏನಿತ್ತು ಅದು ನಿಮ್ಗೆ ಹೇಳ್ತಿದ್ದೀನಿ. ಮತ್ತೇನಂದ್ರೆ 1791ರಲ್ಲಿ ಮೈಸೂರು ಮತ್ತು ಆಂಗ್ಲ ಯುದ್ಧದ ಟೈಮಲ್ಲಿ ನಮ್ಮ ಬ್ರಿಟಿಷರ್ ಇದನ್ನ ವಶ ಪಡ್ಕೊಳ್ತಾರೆ ಈ ಕೋಟೆಯನ್ನ. ಸೊ ನೋಡ್ಬೋದು, ಆದ್ರೂ ಈ ನವ ಕೋಟೆ ಅಂದ್ರೆ ಈ ತರದೇ 9 ಕೋಟೆ ಇದೆ, ಅದರಲ್ಲಿ ಇದು ಒಂದು. ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಇದು ಫಾಗ್ ಕ್ಲಿಯರ್ ಆಗ್ಬೇಕು, ಅವಾಗ ನಿಮ್ಗೆ ಕ್ಲಿಯರ್ ವ್ಯೂ ಸಿಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ಏನಾದ್ರು ಒಂದು ಮಾಡೋಣ. ಇನ್ನು ಅಡ್ವೆಂಚರ್ ಇದ್ರೆ ಸ್ವಲ್ಪ ಆ ಕಡೆ ಹೋಗ್ಬೇಕು, ನೋಡೋಣ. ಇವಾಗ ಈ 7 ಸುತ್ತಿನ ಕೋಟೆಯನ್ನು ಇವ್ರು ಹಾರಬೇಕು, ನೋಡೋಣ ಹಾರ್ತಾರ ಇಲ್ವಾ ಅಂತ. ಮುಳ್ಳಿದೆ ಮುಂದೆ. ಇವ್ರು ಹೆಂಗೋ ಹಾರ್ಬಿಟ್ರು. ಇನ್ನು ಇಬ್ರಿದ್ದಾರೆ. ಇನ್ನು ಇದ್ರಲ್ಲಿ ನಮ್ಗೆ ಡೌಟ್ ಇರೋದು ಗಿರೀಶ್ ಅವರು. ಫೋಟೋ ಶೂಟ್ ಅಂತ ಏನು ಕಾಣಿಸ್ತಿಲ್ಲ, ಏನ್ ಫೋಟೋ ಶೂಟ್ ಮಾಡ್ತಾರೋ ಗೊತ್ತಿಲ್ಲ. ಝೂಮ್ ಹಾಕಕ್ಕಾಗಲ್ವಾ? ಇವಾಗ ಝೂಮ್ ಹಾಕಕ್ಕಾಗಲ್ವಾ? ಝೂಮ್ ಹಾಕಕ್ಕಾಗಲ್ವಾ? ಅಲ್ಲಿ ಮಾಡ್ಕೊಬೋದು. ಹಿಂಗ್ ಹೋಗ್ತೀನಿ. ಇಲ್ಲಿ ತೋರ್ಸು ಗಿರೀಶ್. ಕಾಣಿಸಲ್ಲ ಕಣಲ್ಲ, ಇಷ್ಟೆಷ್ಟು ಕಾಣಿಸ್ತೀಯ? ಶಿಷ್ಯ ಚಿಕ್ಕವನು. ಅವ್ರು ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡಿ ಇವಾಗ ವ್ಯೂ ಪಾಯಿಂಟಿಗೆ ಹೊರಟಿದ್ದೀವಿ. ಇಂಥವ್ರ ಜೊತೆ ಬರ್ಬೇಡಿ, ಬರೀ ಫೋಟೋ ಅಂತ ಸಾಯ್ತಾರೆ. ಇನ್ನು ವ್ಯೂ ಪಾಯಿಂಟಿಗೆ ಹೋಗಿಲ್ಲ ನಾವು ಇನ್ನು, ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ನೋಡೋಣ, ಸನ್ರೈಸ್ ಆವಾಗಲೇ ಆಗೋಯ್ತು, ಅದು ಸಿಗ್ಲಿಲ್ಲ ವ್ಯೂ, ಯಾಕಂದ್ರೆ ಫಾಗ್ಸ್ ಕವರ್ ಆಗಿತ್ತು ಹಂಗೆ. ಹೋಗೋಣ. ಇಲ್ಲಿ ನೋಡಿ, ಚಿಕ್ಕದಾಗೊಂದು ನೀರು ನಿಂತಿದೆ.
ಚಿಕ್ಕ ಕೇವ್ಗೆ ಬಂದಿದ್ದೀವಿ. ಚಿಕ್ಕ ಕೇವ್ ಬ್ರೋ ಹೇಳಿ. ಯಾವ ಕಡೆ ಹೋಯ್ತು ಅಲ್ಲ ಸುಮ್ಮನೆ ಇಲ್ಲಿ ನೋಡ್ತಿದ್ದೀವಿ ಅಷ್ಟೇ, ಸ್ವಲ್ಪ ಜಾಗ ಇದೆ ಒಳಗಡೆ. ನೋಡಿ ಇಲ್ಲೆಲ್ಲ ಕಲ್ಲೆಲ್ಲ ಇದಾಗಿದೆ, ಅಂದರೆ ವಾಲ್ ಇತ್ತು ಅಂತ ಅನಿಸುತ್ತೆ, ಅನ್ಸೋದಲ್ಲ, ಇತಿಹಾಸದಲ್ಲಿ ಹಂಗೆ ಇದೆ. ಇಲ್ಲೊಂದು ಕುರುಹುಗಳು ಸಿಗ್ತಾ ಇದೆ. ಮನೇಲಿ ಸೌಂಡ್ ಬಾಕ್ಸ್ ಇತ್ತಲ್ಲ ಹೇಳ್ಬೇಕು ತಾನೆ, ಸಕ್ಕತ್ತಾಗಿತ್ತು ತಗೊಂಡ್. ಹೌದಾ, ಎಲ್ಲ ಮಿಸ್ ಮಾಡಿದ್ರಿ ನೀವು. ಇದು ನೋಡಿ ಗೈಸ್, ಚೆನ್ನಾಗಿದೆ ಈ ರೋಡ್. ಬೋಟ್ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ, ಪ್ಲೇಸು ಚೆನ್ನಾಗಿದೆ. ಇದು ಸ್ವಲ್ಪ ಗುಹೆ ಎಲ್ಲ ಇದೆ ನೋಡ್ಬೋದು ಗೈಸ್. ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದೇ ಜಾಗ ನೋಡಿ. ನೀವು ನೋಡಿ ಯಾವ ರೀತಿ ಇದೆ ಅಂತ. ಇವರು ರೀಲ್ಸ್ ಎಲ್ಲ ಸಜೆಸ್ಟ್ ಮಾಡ್ತಿದ್ದಾರೆ, ಸೊ ಮಾಡಬೇಕು ಅಂತ. ಲೊಕೇಶನ್ ಇದೆ, ಬಟ್ ಈ ತರ ಇದೆ. ಫುಲ್ ಸ್ಲೋಪ್ ಇದೆ. ಅದರಲ್ಲಿ ಅವನೊಬ್ಬ ಹೋಗಿದ್ದಾನೆ ಗುಣಕೇವಿಗೆ. ಹೋಗಿದ್ದಾ? ಹಾಂ, ಸೊ ನೋಡಿ ಇದು ಟೆಂಪಲ್, ಇನ್ನೊಂದು ವ್ಯೂ ಪಾಯಿಂಟ್, ಟೆಂಪಲ್ ರೂಟ್ ಹೋಗೋದು ನಾವಿಲ್ಲಿ. ಸೊ ಇದು ಮುಗಿದ್ಮೇಲೆ ಒಂದು 2 ರೀಲ್ಸ್ ಮಾಡಿ ಮತ್ತೆ ಇಲ್ಲಿಂದ ಹೊರಡೋದು ಅಂತ ಪ್ಲಾನು. ಮತ್ತೆ ಎಲ್ಲಿಗೆ ಟೆಂಪಲ್ಗೆ ಹೋಗೋದು ಅಂತ ಹೇಳ್ತಿದ್ದಾರೆ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಎಸ್, ಲೆಟ್ಸ್ ಗೋ. ಟೆಂಪಲ್ಗೆ ರೀಚ್ ಆಗ್ತಾ ಬಂದ್ವಿ, ಚೆನ್ನಾಗಿದ್ದಾರೆ ತುಂಬ. ಹೋಗೋಣ, ಫೈನಲಾಗಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ, ಮೇಲೆ ಹೋಗೋಣ. ಇದು ಶಂಕರೇಶ್ವರ ದೇವಾಲಯ, ಮತ್ತು ಇದರಲ್ಲಿ ನಂದಿ ಮೂರ್ತಿ ಇದೆ. ಮುಂದೆ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಇದೊಂದು ನಂದಿ, ಇನ್ನೊಂದು ಮೇಲೆ ಶಂಕರೇಶ್ವರ ದೇವಸ್ಥಾನ, ಮತ್ತೆ ಆಂಜನೇಯನೊಂದು ಟೆಂಪಲ್ ಇದೆ. ಸೊ ರೀಚ್ ಆಗ್ತಾ ಬಂದ್ವಿ ಟೆಂಪಲ್ಗೆ, ಬನ್ನಿ ಹೋಗೋಣ. ಚೆನ್ನಾಗಿದೆ, ಚೆನ್ನಾಗಿದೆ. ಕೆಳಗೆ ಚಿಕ್ಕ ಸ್ಟೆಪ್ಸು. ಪಾಸ್ ಮಾಡ್ತಾರೆ ಅದೊಂದು ಡಿಫ್ರೆಂಟ್ ಇದೆ. ಬ್ರೋ ಅವ್ರದ್ದು ಮಾರ್ಕ್ಸ್ ಜಾಸ್ತಿ ಬಂದಿದೆ, ಅದಕ್ಕೆ ಹಂಗೆ ಹೇಳ್ತಾವ್ರೆ. ವಿಟಿಯು ನಾನೆಲ್ಲ ಗ್ಯಾಪ್ ಅಲ್ಲಿ ಇದೊಂದು ನಿಲ್ಸಿ ಅಷ್ಟೇ. ಇದೊಂದೇನೋ ಇದೆ ಗೈಸ್, ಏನಂತ ಗೊತ್ತಿಲ್ಲ. ಓಹ್, ಮ್ಯಾಗಿ ಎಲ್ಲ ಸಿಗ್ತಿದೆ, ಜ್ಯೂಸ್ ಎಲ್ಲ ಸಿಗ್ತಿದೆ. ಮೇಲೆ ಬಂದರೆ ಎಲ್ಲ ಸಿಗುತ್ತೆ ಐಟಮ್ಸು. ನೀರು ನಿಂತಿರೋ ಪ್ಲೇಸು ಕೆರೆ ಅನಿಸುತ್ತೆ. ಇಲ್ಲಿಂದ ಏನೋ ಇದೆ ಗೈಸ್, ಇದೇನು ಅಂತ ಗೊತ್ತಾಗ್ತಿಲ್ಲ ಕ್ಲಿಯರಾಗಿ. ಬ್ರೋ ನನ್ನ ಮೊಬೈಲ್ ಕಿತ್ಕೊಂಡು ಹೋದ್ರೆ ಇಲ್ಲಿ ಟೆಂಪಲ್ ಇದೆ, ಸಾರಿ ಇಲ್ಲೇನೋ ನೀರಿದ್ದು ಇದೆ, ಬಟ್ ಕ್ಲೀನ್ ಇಲ್ಲ ಗೈಸ್. ಯಾರಾದರೂ ಬಂದರೆ ಈ ಥರ ಎಲ್ಲ ಕಸ ಹಾಕಬೇಡಿ. ಫೈನಲಿ ಒಂದು ಒಳ್ಳೆ ಮೆಸೇಜ್. ನಾನು ನೋಡ್ತಾ ನೋಡೋಗ್ತಿದೆ ಅದು ಕೋತಿಗಳ ಸಾಮ್ರಾಜ್ಯ ಗೈಸ್, ಯಾವ ರೀತಿ ಇದೆ ಅಂತ. ಇದು 7 ಸುತ್ತಿನ ಕೋಟೆ. ಅದು ಒಂದು ಬೆಟ್ಟ, ಅದು ಒಂದು ಬೆಟ್ಟ, ಅದು ಒಂದು ಬೆಟ್ಟ, ಆ ಕಡೆ 2 ಬರುತ್ತೆ. ಇದರಲ್ಲಿ ಇದು ಒಂದು ಬೆಟ್ಟ. ಇಲ್ಲಿ ಕೆಂಪೇಗೌಡರು ಬಂದು ಮಲಗ್ತಿದ್ರು, ಇಲ್ಲಿಂದಾನೆ ಬೆಂಗಳೂರು ಕಟ್ಟಿದ್ದು ಅಂತ ಒಂದು ಪ್ರತೀತಿ ಇದೆ ಅಷ್ಟೇ. ಅಷ್ಟೇ. ಅದು ಎಸ್, ವ್ಯೂ ನೋಡಿ. ಇಷ್ಟೊತ್ತು ಫಾಗ್ ಇತ್ತು, ಇವಾಗ ಫಾಗ್ ಕ್ಲಿಯರ್ ಆಗ್ತಾ ಬಂತು, ಬಿಸಿಲು ಬರ್ತಾ ಇದೆ. ನೋಡಿ ಸ್ವಲ್ಪ ಕುರುಹುಗಳಿದೆ, ಕೋಟೆ ಇತ್ತು ಅಂತ. ಬೇಡ ಅನ್ಸುತ್ತೆ ಗೈಸ್. ಎಲ್ಲ ಟ್ರೆಕ್ಕಿಂಗ್ ಪ್ಲೇಸ್, ರೀಲ್ಸ್ ಎಲ್ಲ ಮುಗ್ದೋಯ್ತು. ಇವಾಗ ಇಳಿತಿದ್ದೀವಿ, ಹೇಳ್ತಿದ್ದಾರೆ ನೋಡಿ. ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಬಂತು, ಟೆಂಪರೇಚರು. ಆವಾಗ ಫುಲ್ಲು ಕೂಲ್ ಇತ್ತು, ಬಟ್ ಇವಾಗ ತುಂಬ ಬಿಸಿಲಿದೆ. ಸೊ ಅದಕ್ಕೆ ಇಳಿತಿದ್ದೀವಿ. ಹೋಗೋಣ ಇನ್ನು.